ಎಲ್ರಿಗೂ ನಮಸ್ಕಾರ ಕಣ್ರಪ್ಪ ಗುರುವೆ. ನೋಡಿ, ಮಾನ್ಯ ಅಂತ ಹೇಳಿ ಇವ್ರದ್ದು ಒಂದು ದ್ರಾಕ್ಷಿ ತೋಟ ಇದೆ. ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಸ್ನೇಹಿತರೆ, ದ್ರಾಕ್ಷಿ ತೋಟ ಯಾರಿಗೆಲ್ಲ ಇಷ್ಟ ಇದೆಯೋ ಅವರೆಲ್ಲ ಇಷ್ಟ ಆದರೆ ಒಂದು ವಿಡಿಯೋ ಲೈಕನ್ನು ಕೊಡಿ. ನೋಡಿ, 2 ತಿಂಗಳು ಸಂಸಾರ ಮಾಡಿದರೆ ಮನೆ ಅಳಿಯ ಆಗುವಂಥ ಒಂದು ಸಾಧ್ಯತೆ ಇದೆ. ಮಾನ್ಯಾಳ ಮನೆ ಅಳಿಯ ಆಗುವಂಥ ಒಂದು ಸಾಧ್ಯತೆ. ನೋಡಿ, ಅಮ್ಮ ಬಂದ್ಬಿಟ್ಟು ಅಪ್ಪಾಜಿ ಹೋಗಿ 5 ವರ್ಷ ಆಯಿತು. ಸ್ವಲ್ಪ ಕೂಡ ಅವಳಲ್ಲಿ ದುಃಖ ಇಲ್ಲ ಸರ್. ಮದುವೆ ಇನ್ನೇನು ಆಗೋದ್ರಲ್ಲಿ ಇತ್ತು, ಅವಾಗಲೇ ಹೋಗಿಬಿಟ್ರಪ್ಪ. ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಏನೋ ಆತನಿಗೆ ಗೊತ್ತಿಲ್ಲ ಅನ್ನುವಷ್ಟರಲ್ಲಿ ಹೋಗ್ಬಿಟ್ರು. ಅವರ ಆಯಸ್ಸು ಇದ್ದಿದ್ದೇ ಅಷ್ಟು ಸರ್, ಏನು ಮಾಡೋದಕ್ಕಾಗಲ್ಲ, ಹೋಗ್ಬಿಟ್ರು. ಖರ್ಚು ಎಷ್ಟಪ್ಪ ಆಯಿತು ಅಂತಂದರೆ, ಕಲ್ಯಾಣ ಮಂಟಪ ಹಾಗೂ ಲೈಟಿಂಗ್ಸ್ ಎಲ್ಲ ಸೇರಿ ಸುಮಾರು ಖರ್ಚಾಗಿದೆ. ಎಲ್ಲ ನೀರಲ್ಲಿ ಹೋಮ ಮಾಡಿದಂತೆ ಆಯಿತು ಸರ್. ಏನು ಮಾಡೋಕ್ಕಾಗುತ್ತೆ, ಒಂದು ವಿಧಿ ಬರಹ ಎಲ್ಲ ಆಟ ಆಗೇ ಬಿಡ್ತು. ದ್ರಾಕ್ಷಿ ತೋಟದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಅರ್ಧ ಎಕರೆಗೆ ಇದೆ ದ್ರಾಕ್ಷಿ ತೋಟ, ಆಯಿತಾ. ಅದನ್ನು ನೋಡಿಕೊಳ್ಳೋಕ್ಕೆ ಅಂತ 5 ಜನ ಇದ್ದಾರೆ. ಅದೆಲ್ಲ ಹೇಗೋ ನಡೆಯುತ್ತೆ. ದ್ರಾಕ್ಷಿ ತೋಟ ಎಲ್ಲ ಕಪ್ಪು ದ್ರಾಕ್ಷಿ, ಕಲ್ಲಂಗಡಿ ಹಾಗೆ ಎಲ್ಲ ಕೂಡ ಬೆಳೀತಾರೆ. ಮನೆ ಸಹ ಇದೆ, ಕೆಲಸಗಾರರಿಗೆ ಸಪ್ರೇಟಾಗಿ ಮನೆ ಇದೆ. ಹಾಗಾಗಿ ಅಲ್ಲಿ ಅವರು ವಾಸವಿದ್ದಾರೆ. ಹಗಲು ಹೊತ್ತಲ್ಲಿ ಗಂಡ ಇರ್ತಾರೆ, ರಾತ್ರಿ ಹೊತ್ತಲ್ಲಿ ಅಪ್ಪ ಇರ್ತಾರೆ, ಆಯಿತಾ. ಅವರಿಗೆ ಸಹಾಯ ಮಾಡಲು ಕೆಲಸಗಾರರು ಸಹ ಇರುತ್ತಾರೆ. ಹೀಗೆ ಒಟ್ಟು ಕುಟುಂಬ ಅನ್ಯೋನ್ಯವಾಗಿ ಇದೆ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಒಂಥರ ಫ್ಯಾಮಿಲಿ ಟೈಪ್ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಚಟಪಟ ಅಂತ ಮಾಡಿಸಿಕೊಳ್ಳಲು ತೂತು ಇದೆ. ಇನ್ನೇನು ಬೇಕಪ್ಪ, ಇದಕ್ಕಿಂತ ಇನ್ನೇನು ಕೊಡ್ತಾರೆ ಬಾಡಿಗೆ ತೋಟಕ್ಕೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆಮೇಲೆ ಗ್ರೇಪ್ಸ್ ಲ್ಯಾಂಡ್ ಅಂದರೆ ದ್ರಾಕ್ಷಿ ತೋಟದ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ನೋಡಿ, ಗಂಡ ಹಾಗೂ ಬಿಟ್ಬಿಟ್ರೆ ಯಾರೂ ಇರೋದಿಲ್ಲ ಮನೆಯಲ್ಲಿ. ಓಕೆನಾ. ಕೂದಲು ಸಂಪೂರ್ಣವಾಗಿ ಅರ್ಧಕ್ಕೆ ಅರ್ಧ ಭಾಗ ಉದುರು ಹೋಗ್ಬಿಟ್ಟಿದೆ ಇವ್ರದ್ದು. ಅದನ್ನು ನೋಡಿ ಆಡ್ಕೋಬಾರ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತು ವಾರಕ್ಕೆ 1 ಬಾರಿ ಬಣ್ಣ ಬೇರೆ ಹಚ್ಚಿಕೊಳ್ತೀನಿ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗಿದೆ. ಗ್ರೇಪ್ಸ್ ಲ್ಯಾಂಡ್ ಅಂದ ತಕ್ಷಣ ಕೆಲವರು ಲೈಫ್ ಸೆಟಲ್ ಮತ್ತು ತುಂಬ ಶ್ರೀಮಂತರು ಅಂತ ಅಂದಿಕೊಳ್ತಾರೆ. ನಿಜ ಅಷ್ಟು ಸುಲಭ ಅಲ್ಲ, ಆಯಿತಾ. ಒಂದು ತೋಟ ವೃದ್ಧಿ ಮಾಡಬೇಕು ಅಂದರೆ ಅದರದೇ ಆದಂಥ ಒಂದಿಷ್ಟು ರೀತಿ ನೀತಿ ಇರ್ತದೆ, ಸಾಕಷ್ಟು ಪರಿಶ್ರಮ ಇರ್ತದೆ, ಸಾಕಷ್ಟು ಒಂದು ಏನು ಪರಿಶ್ರಮ ಇರುತ್ತೆ. ಓಕೆನಾ. ಸಾಕಷ್ಟು ಕಷ್ಟಪಡಬೇಕಾಗತ್ತೆ. ಓಕೆ, ತಮಾಷೆ ಮಾತಲ್ಲ ಒಂದು ತೋಟನ ವೃದ್ಧಿ ಮಾಡಬೇಕು ಅಂತಂದರೆ. ನೋಡ್ಬೋದು ಇಲ್ಲಿ ದ್ರಾಕ್ಷಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಎಷ್ಟು ಜನ ಕೆಲಸಗಾರರಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಮತ್ತು ಕಲ್ಲಂಗಡಿ ಹಣ್ಣುಗಳು ಸಹ ಬೆಳೀತಾರೆ, ಅದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಓಕೆ, ತಮ್ಮ ಅಭಿಪ್ರಾಯನು ಈ ಒಂದು ತೋಟದ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ.